ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನೈಟ್ ಶಿಫ್ಟ್ ಹಾವಳಿಯ ಬಗ್ಗೆ, ಅದು ಉಂಟು ಮಾಡುವಂಥ ದುಷ್ಪರಿಣಾಮದ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ವಿ. ನೈಟ್ ಶಿಫ್ಟ್ ಅನ್ನುವಂಥದ್ದು ಕೇವಲ ಏನಂದರೆ ಶಿಫ್ಟಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅಲ್ಲಿ ನಿದ್ರೆ ಇರಲ್ಲ, ಅಲ್ಲಿ ಊಟ ಇರಲ್ಲ, ಜೊತೆಗೆ ಏನಂದರೆ ಸಿಗರೇಟ್ ಸೇವನೆ ಜಾಸ್ತಿ ಆಗುತ್ತೆ. ಕಾಫಿ ಟೀ ಅಂತೂ ನಾವು ಅವಾಗವಾಗ ನಿದ್ರೆ ಬಂದಂಥ ಸಂದರ್ಭದಲ್ಲಿ ತುಂಬಿಕೊಳ್ತಾನೆ ಇರ್ತೀವಿ. ಇದೆಲ್ಲದರ ಜೊತೆಗೆ ಏನಂದರೆ ಮನೆಗೆ ಬಂದ ಮೇಲೆ ನೀವು ರೆಸ್ಟ್ ತಗೊಳಕ್ಕಾಗಲ್ಲ. ಇದು ಮೇಜರ್ ಹೊಡ್ತಾ ಇದೇನೇ. ಜೊತೆಗೆ ಏನಂದರೆ ತಿನ್ನಬೇಕಾದಂಥ ಆಹಾರ ನಿಮ್ಮ ದೇಹಕ್ಕೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹೇಳಿದಂಥ ಮಾತನ್ನು ಕೇಳಿದ್ರಿ, ನಮ್ಮ ಕೊನೆ ಸಿಗೋದೇನು ಅಂದರೆ ಅದೇ ಚೀಸು, ಅದೇ ಬ್ರೆಡ್ಡು, ಅದೇ ಬರ್ಗರು. ಬಹುಶಃ ಏನು ಅಂದರೆ ಬರಗಿಟ್ಟರು ಕೂಡ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಆಹಾರನ ತಿಂದುಬಿಟ್ಟು ಇನ್ನೆಷ್ಟರ ಮಟ್ಟಿಗೆ ನಾವು ಆರೋಗ್ಯನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಬನ್ನಿ ಡಾಕ್ಟರ್ ಚಂದ್ರಶೇಖರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಕಣ ಡಾಕ್ಟರ್ ಜಿ? ನಾವು ಕೆಲವು ಅಧ್ಯಯನಗಳನ್ನ ಮಾಡಿದ್ವಿ. ಅಂದರೆ ಈ ಸಾಫ್ಟ್ವೇರ್ ಉದ್ಯೋಗಿಗಳು, BPO ಉದ್ಯೋಗಿಗಳು ಅಥವಾ ಬೇರೆ ಅದೇ ಕ್ವಾಲಿಫಿಕೇಷನ್ ಇದ್ದು ಡೇ ಟೈಮಲ್ಲಿ ಮಾಡೋ ಉದ್ಯೋಗಿಗಳು, ಅದನ್ನು ಮಾಡಿದಾಗ ಕ್ಲಿಯರ್ ಕಟ್ಟಾಗಿ BPO ಉದ್ಯೋಗಿಗಳಲ್ಲಿ ಮಾನಸಿಕ ಕಾಯಿಲೆಗಳು ಜಾಸ್ತಿ. ಡಿಪ್ರೆಷನ್ನು, ಸ್ಮೋಕಿಂಗು, ಆಲ್ಕೋಹಾಲ್ ಅಬ್ಯೂಸು, ಒಬೆಸಿಟಿ, ಚಿಕ್ಕ ವಯಸ್ಸಿಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆರೈಟಲ್ ಡಿಸ್ಕಾರ್ಡ್, ಗಂಡ ಹೆಂಡ್ತಿರ ಜಗಳ. ಆಮೇಲೆ ಇನ್ನೊಂದು ನಮ್ಗೆ ಆಶ್ಚರ್ಯ, ಇನ್ಫರ್ಟಿಲಿಟಿ, ಮಕ್ಕಳಿಗೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ, ಕೊಲೆಸ್ಟ್ರಾಲು. ಹೀಗಾಗಿ ಓವರಾಲು ಈ ಉದ್ಯೋಗ ಬಂದಿದೆ, ಇದು ನಾನು ಹೇಳ್ತೀವಿ ವೆಸ್ಟರ್ನೈಸೇಷನ್ ಅಂತ ನಮ್ಮ ದೇಶಕ್ಕೆ ಬಂದಿದೆ, ಭಾಳ ಫಾಸ್ಟಾಗಿ ಬಂದಿದೆ. ಬಟ್ ಈ ಆಸ್ಪತ್ರೆಗಳು ಎಲ್ಲ ಕಡೆ ನೈಟ್ ಡ್ಯೂಟಿ ಇದ್ದರೂ ಅದು ನಮ್ಮ ಸಂಸ್ಕೃತಿಗೆ ಹೊಂದ್ಕೊಂಡಿರೋದ್ರಿಂದ ಅಲ್ಲಿ ಅವ್ರಿಗೆ ಅಷ್ಟು ಕಷ್ಟ ಆಗ್ತದೆ. ಇದು ತುಂಬ ಫಾಸ್ಟ್ ಬಂದುಬಿಟ್ಟಿದೆ. ಅದು ಹೇಳ್ದಂಗೆ ಜೊತೆಗೆ ಬರ್ಗರು, ವೆಸ್ಟರ್ನ್ ಫುಡ್ಡು, ವೆಸ್ಟರ್ನ್ ಲೈಫ್ ಸ್ಟೈಲ್, ಕಂಟಿನ್ಯೂಸ್ ವರ್ಕ್, ಮಧ್ಯೆ ರಿಲ್ಯಾಕ್ಸೇಷನ್ನೇ ಇಲ್ಲ. ಮಾತಿಗೂ ಮೆಮೊ, ಒಂದೊಂದು ನಿಮಿಷ ರಿಲ್ಯಾಕ್ಸ್ ಮಾಡಿದ್ರೆ ನೆಕ್ಸ್ಟ್ ಒಂದು ಮೆಮೊ ಬಂದುಬಿಡುತ್ತೆ. ಇಷ್ಟು ಟಾರ್ಗೆಟ್, ಇಷ್ಟು ಗುರಿ ರೀಚ್ ಆಗಲೇಬೇಕು. ಸೊ ಸಾರ್ ಹೇಳ್ದಂಗೆ ಈ ಸ್ಟ್ರೆಸ್ ಅನ್ನೋದು ಬಹಳ ಹೆಚ್ಚಿದೆ. ಸ್ಟ್ರೆಸ್ಸು, ನಿದ್ರೆಗೆಡೋದು, ಮತ್ತು ಸಮಾಜದಲ್ಲಿ, ಸಂಸ್ಕೃತಿನಲ್ಲಿ, ಸಂಸಾರದಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಗಳನ್ನ ಸೇರಿ, ಮತ್ತು ಈ ಅದಕ್ಕೆ ಜೊತೆಗೆ ತಕ್ಕಂಗೆ ವೀಕೆಂಡ್ಸಲ್ಲಿ ರಿಲ್ಯಾಕ್ಸ್ ಮಾಡೋದಿಲ್ಲ ಕೆಲವರು. ದೇ ವಿಲ್ ಗೋ ಟು ಪಬ್ಸು, ಬಾರ್ಸು, ತುಂಬ ಪಾರ್ಟಿಗಳು ಮಾಡ್ತಾರೆ. ಸೊ ಅದು ಇನ್ನೊಂದು ಭಾಗನೇ ಒಂದು ಅದೆಲ್ಲ ಬಂದುಬಿಟ್ಟು ಓವರಾಲ್ ಕ್ವಾಲಿಟಿ ಆಫ್ ಲೈಫ್ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಒಂದು ಕಡೆ ಹಣ ಬರ್ತಿದೆ, ಒಪ್ಕೊಳ್ತೀವಿ, ಇನ್ನೊಂದು ಕಡೆ ಕ್ವಾಲಿಟಿ ಆಫ್ ಲೈಫ್ ಭಾಳ ಖರ್ಚಿದೆ. ಆದರೆ ಸಾರ್ ಹೇಳ್ದಂಗೆ ನಮ್ಮ ದೇಶಕ್ಕೆ, ನಮ್ಮ ಸಿಟಿಗೆ ತಕ್ಕಂಗೆ, ಸಂಸ್ಕೃತಿಗೆ ಸ್ವಲ್ಪವಾಗಿ ನಾವು ಇದನ್ನು ಚೇಂಜ್ ಮಾಡಬೇಕಾಗಿದೆ. ಓವರಾಲ್ ವರ್ಕಿಂಗ್ ಸ್ಟೈಲು, ಅವರು ಯಾವ ರೀತಿ ಅವ್ರನ್ನ ತುಂಬ ಕಷ್ಟ ಏನೋ ಅಂತ ಇಂಥ ಸಂದರ್ಭದಲ್ಲಿ. ಯಾಕಂದರೆ ನೋಡಿ, ಈ ಕೆಲವು ದಿನಗಳ ಹಿಂದೆ ನಾವು ಒಂದು ಘಟನೆ ಕೇಳಿದ್ವಿ ನಾವು. ಸೊ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಉದ್ಯೋಗಿ, ಅವನಿಗೆ ಬಹುಶಃ ಗೊತ್ತಾಯ್ತೇನು ಅಂದರೆ ಟಾರ್ಗೆಟನ್ನು ರೀಚ್ ಮಾಡೋಕ್ಕಾಗಲಿಲ್ಲ. ಸೊ ಮಾನಸಿಕವಾಗಿ ಖಿನ್ನನಾಗಿ ಹೋಗ್ಬಿಟ್ಟ ಅವನು. ಕೊನೆಗೆ ನಾವು ಅಧಿಕಾರಿಗಳಿಗೆ ಬೇಡ್ಕೊಂಡ ಅವನು, ದಯವಿಟ್ಟು ನನಗೆ ಟೈಮ್ ಕೊಡಿ, ನಾನು ಮಾಡ್ತೀನಿ ಅಂತ. ನೀನು ಮನೆಗೆ ಹೋಗು ಅಂದ್ರೆ ಅವ್ರು ನೇರವಾಗಿ, ಪಾಪ ಇಲ್ಲಾಂದ್ರೆ ಅವ್ರ ಮನೆಗೆ ಹೋಗ್ಬೇಕಾಗತ್ತೆ ಅಂಥ ಸ್ಥಿತಿ. ಸೊ ಅವ್ನು ಮನೆಗೆ ಬಂದವನೇ ಮಗುನ್ನೂ ಕೊಂದು ತಾನು ಸತ್ತ. ಬಹುಶಃ ಏನು ಅಂದರೆ ಇಷ್ಟೊಂದು ಇಂಥ ಒಂದು ಹೀನಾಯ ಸ್ಥಿತಿಗೆ ನಮ್ಮ ಮನಸ್ಸು ಹೋಗ್ಬಿಡುತ್ತೆ ಅನ್ನೋದಾದರೆ ಅದರಿಂದ ಹೊರಬರುವಂಥ ಮಾರ್ಗಗಳೇನು ಇಲ್ವಾ ಹಾಗಾದರೆ ಅಂತ. ಈಗ ನಾವು ಕೆಲಸ ಮಾಡ್ತಾ ಕೇಳ್ತಿರೋದು, ನಾವು ಕೆಲಸ ಬಿಟ್ಟಂತೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಹೌದೌದೌದು. ಮೊದಲನೇದಾಗಿ ಏನಂದರೆ ನಾನು ಹೇಳಿದ್ನಲ್ಲ, ಎಷ್ಟೊಂದು ತೊಂದರೆಗಳಿದೆ. ಮೊದಲನೇದಾಗಿ ದೈಹಿಕ ಆರೋಗ್ಯ, ಸಿಡಿಮಿಡಿಗೊಳ್ಳೋದು, ತಲೆ ಕೂದಲು ಉದುರೋದು, ವೆಯ್ಟ್ ಕಮ್ಮಿ ಆಗೋದು ಅಥವಾ ವೆಯ್ಟ್ ಜಾಸ್ತಿ ಆಗೋದು, ಇವೆಲ್ಲ ಅರ್ಲಿ ಸ್ಟೇಜಸ್ಸು. ಆ ಟೈಮ್ನಲ್ಲಿ ನಾವು ಹುಷಾರಾಗಬೇಕು. ನನ್ನ ಕೈನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿದ್ದೀನ, ಸ್ವಲ್ಪ ನನ್ನ ಹೊರೆನ ಕಮ್ಮಿ ಮಾಡ್ಕೊಳ್ಬೇಕು. ಅಥವಾ ಇನ್ನೂ ಹೆಚ್ಚಾಗ್ತಾ ಇದ್ದರೆ, ನಾನು ಈ ಕೆಲವರು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ BPO ಆಗಿ, ಸಾಫ್ಟ್ವೇರ್ ಆಗಿ, ಅವರಿಗೆ ಅದ್ರ ಎಫಿಷಿಯನ್ಸಿ ಇದೆ. ಮೊದಲನೇದಾಗಿ ಅರ್ಲಿ ಸೈನ್ಸ್ ಗೊತ್ತಾದ ತಕ್ಷಣ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಈ ಡ್ಯೂಟಿಯಿಂದ ನನ್ನ ಸಂಸಾರ, ನನ್ನ ಪರ್ಸನಲ್ ಲೈಫು, ಮ್ಯಾರಿಡ್ ಲೈಫು ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಮೊದಲೇ ಗುರುತಿಸ್ಬಿಟ್ಟು ನಾವು ಸರಿಯಾದ ತೀರ್ಮಾನ. ಯಾಕಂದರೆ ನಮ್ಮ ಜೀವಕ್ಕಿಂತ ಮುಖ್ಯ ಏನಿದೆ ಹೇಳಿ. ಸೊ ಈ ನಿಟ್ಟಿನಲ್ಲಿ ಭುವನನ್ ತೀರ್ಮಾನ ತುಂಬ ಒಳ್ಳೆ ತೀರ್ಮಾನ ಅಂತಿರ್ತಾವೆ ಅಲ್ಲ, ಅವ್ರ ಕೆಪಾಸಿಟಿ ತಕ್ಕಂಗೆ ಅವರು ಕ್ಲಿಯರ್ ಕಟ್ ಆಗಿದ್ದಾರೆ. ನಿಜವಾಗ್ಲೂ ಐ ಅಪ್ರಿಷಿಯೇಟ್. ಓಕೆ ಶ್ರೀನಿವಾಸ್, ಸೊ ಕೇಳಿದ್ರಿ ತಾವು, ಅಂದರೆ ನಮಗೆ ಟೈಮ್ ಸಿಕ್ಕಲ್ಲ ಅಂತಾರೆ ಅವರು. 1 ಗಂಟೆ ನಿಮಗೆ ಅವಧಿ ಕೊಟ್ಟರೆ 1 ಗಂಟೆಯಲ್ಲಿ ನಿಮಗೆ 10 ನಿಮಿಷ ಕೊಡ್ಬೋದು, 15 ನಿಮಿಷ ಕೊಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಏನಂದ್ರೆ ನಾವು ಬಹಿರ್ದೇಶಕ್ಕೆ ಹೋಗೋಕ್ಕೂ ಆಗಲ್ಲ, ನಮಗೆ ಫ್ರೆಶ್ ಆಗೋಕ್ಕೂ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೂತ್ಕೊಂಡು ನಾವು ಉಸಿರಾಡಕ್ಕೆ ಸಾಧ್ಯನಾ ಅಂತ. ಸೊ ಮೇಡಮ್ ಹೇಳ್ತಾ ಇದ್ರು, ಈ 9 hours ವರ್ಕ್ ಮಾಡಬೇಕು BPO ಅಂತ. ಇವ್ರು ಹೇಳೋದಿಲ್ಲ 10 hours ಮಾಡಬೇಕು, ಅದ್ರ 1 hour ಏನೋ ಬ್ರೇಕ್ ಸಿಗುತ್ತೆ ಅಂತ. 10 hours ಮಾಡಬೇಕಲ್ಲ, ಕಂಪಲ್ಸರಿ ಮಾಡಲೇಬೇಕು, ಮಾಡದಿದ್ರೆ ಆಗಲ್ಲ. ಅದೇ ಥರ ಯೋಗ ಅಥವಾ ಏನೊಂದು ದೇಹಕ್ಕೋಸ್ಕರ ಕಂಪಲ್ಸರಿ ಅಂತ ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ನಮ್ಮ ಮನಸ್ಸು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ ಅಲ್ವಾ? ಕೆಲಸ ಮುಖ್ಯ ಅಲ್ಲ. ನೀವು ಹೇಳ್ತಿರೋದು ಇನ್ ಬಿಟ್ವೀನ್ ಕೆಲಸನೋ ಅಥವಾ ಇನ್ ಬಿಟ್ವೀನ್ ಸಾಧ್ಯನೇ ಆಗಲ್ಲ ಅಂತ ಹೇಳ್ತಾರೆ. ಸಾಧ್ಯ ಆಗಲ್ಲ ಬಿಡಿ. ಮತ್ತೆ ಮಿಕ್ಕಿದ ಡೇ ಟೈಮ್ನಲ್ಲಿ ಕೆಲಸ ಎಷ್ಟು ಮುಖ್ಯನೋ ಅಷ್ಟೇ ಆರೋಗ್ಯ ಮುಖ್ಯ ಅಲ್ವಾ? ಸೊ ಆರೋಗ್ಯಕ್ಕೋಸ್ಕರ ಅಟ್ಲೀಸ್ಟ್ ದಿನದಲ್ಲಿ ಅಟ್ಲೀಸ್ಟ್ ಒಂದು 40 minutes 30 minutes
ಅದಕ್ಕೆ ಅಂತ ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ನೋಡಿ, ನಿದ್ದೆನೇ ಮಾಡೋಕ್ಕಾಗಲ್ಲ, ಹಗಲಲ್ಲಿ ಬಂದು ಮಲಗಕ್ಕೆ ಹೋದರೆ ನಿದ್ದೆ ಬರಲ್ಲ ಅಂತಾರೆ. ಅಂದರೆ ನಿದ್ದೆ ಬೇಕೇ ಬೇಕು ಅಂತ ಆಯ್ತು, ಅಲ್ಲಿಗೆ ಊಟ ಬೇಕೇ ಬೇಕು ಅಂತ ಆಯಿತು, ಹಣ ಬೇಕೇ ಬೇಕು ಅಂತ ಆಯಿತು, ಕೆಲಸ ಬೇಕೇ ಬೇಕು ಅಂತ ಆಯಿತು. ಅದೇ ರೀತಿ ಆರೋಗ್ಯ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್. ಅಂದರೆ ಈಗ ಕೆಲಸ ಮುಗಿಸ್ಕೊಂಡು ಬಂದಾದ್ಮೇಲೆ ಅವ್ರೇನಾದರೂ ಯೋಗ ಪ್ರಾಣಾಯಾಮ ಮಾಡಿ ಮಲ್ಕೊಳ್ಳೋಂಥದ್ದು ಆ ಥರದ್ದು ಮಾಡ್ಬೋದು? ಇದಾರೆ, ಸುಮಾರು ಜನ ಮಾಡ್ತಾರೆ. ನಾನೇ ಅವ್ರಿಗೆ ಪರ್ಸನಲ್ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡ್ಬಂದು ಕಂಪಲ್ಸರಿ ಇದು ಮಾಡಿದ್ರೆ ನನಗೆ ನಿದ್ದೆ ಬರಲ್ಲ ಅಂತ. ಯಾವ ಥರ ಇಂಥವ್ರಿಗೆ ಏನು ನೀವು ಅಡ್ವೈಸ್ ಮಾಡ್ತೀರಿ? ಅವ್ರಿಗೆ ಟೈಮ್ ಸಿಕ್ಕಿದಾಗ, ಅಂದರೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಅಥವಾ ಕೆಲಸಕ್ಕೆ ಹೋಗಕ್ಕೆ ಮುಂಚೆ ಡಾಕ್ಟರ್ ಹೇಳ್ತಾ ಇದ್ರು ಪ್ರಿಪೇರ್ ಆಗಬೇಕು, ಮೊದಲೇ ಒಂದು ಸ್ವಲ್ಪ ನಿದ್ದೆ ಮಾಡಿ ಪ್ರಿಪೇರ್ ಆಗಿ ಹೋಗಬೇಕು ಅಂತಾರೆ. ಅದರ ನಿದ್ದೆ ಮಾಡಿ ಪ್ರಿಪೇರ್ ಆಗೋದು ಕಷ್ಟ ಅಂತಾರೆ. ಸರಿ, ಮನಸ್ಸಿನ ಶಕ್ತಿ ಸ್ವಲ್ಪ ಬೆಳೆಸ್ಕೋಬೇಕು ಅಂತಂದ್ರೆ ಸ್ವಲ್ಪ ಪ್ರಾಣಾಯಾಮ ಮಾಡಲೇಬೇಕು. ಪ್ರಾಣಾಯಾಮ ಮಾಡಿ ಯಾವ್ದು ಮಾಡಬೇಕು ಅಂತೀರಿ? ಪ್ರಾಣಾಯಾಮದಲ್ಲಿ ಬರೀ ನಾಡಿ ಶೋಧನೆ ಪ್ರಾಣಾಯಾಮ, ಎಡಗಡೆಯಿಂದ ಉಸಿರು ತೊಗೊಂಡು ಬಲಗಡೆ ಬಿಡೋದು, ಬಲಗಡೆಯಿಂದ ಉಸಿರು ತೊಗೊಂಡು ಎಡಗಡೆ ನಿಧಾನಕ್ಕೆ ಅದರ ಮೇಲೆ ಗಮನ ಇಟ್ಟು ಕಾನ್ಸಂಟ್ರೇಟ್ ಮಾಡಿ ಉಸಿರು ತೊಗೊಂಡು ನಿಧಾನವಾಗಿ ಮನಸ್ಸು ಮೊದಲು ಬ್ರೈನ್ ಮತ್ತು ಹಾರ್ಟ್ ಎರಡನ್ನ ರಿಲ್ಯಾಕ್ಸ್ ಮಾಡ್ತಾ ಬಂದು ಮತ್ತು ಇಡೀ ದೇಹನ ರಿಲ್ಯಾಕ್ಸ್ ಮಾಡಿಕೊಂಡು ಉಸಿರಾಟದಲ್ಲೇ ಸೊ ಮೈಂಡ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಮತ್ತು ಮನಸ್ಸಿಗೊಂದು ಶಕ್ತಿ ಬರುತ್ತೆ, ಎನರ್ಜಿ ಫೀಲ್ ಆಗುತ್ತೆ ಬಾಡಿನಲ್ಲಿ. ಸೊ ಈ ಥರ ಒಂದು ಪ್ರಿಪೇರ್ ಹೇಳ್ತಿರೋದು, ಯಾವ್ದಾದ್ರು ಒಂದು 10 ನಿಮಿಷ ಟೈಮ್ ಸಿಕ್ತು ಅಂದರೆ ಎಲ್ಲರೂ ಯಾವ್ದಾದ್ರು ಒಂದು ಕಡೆ ಕೂತ್ಕೊಂಡು ಅಂದರೆ ಒಂದೊಂದು ಭಾಗವನ್ನೇ ನಾವು ರಿಲ್ಯಾಕ್ಸ್ ಮಾಡ್ತಾ ಬರೋದು. ಹೌದು ಹೌದು ಹೌದು, ಓಕೆ, ಹೌದು, ರಿಲ್ಯಾಕ್ಸ್ ಮಾಡ್ತಾ ಬರೋದು ಇದು ಮಧ್ಯದಲ್ಲಿ ಮಾಡಬೇಕಾಗಿರೋಂಥದ್ದು. ಮತ್ತು ಇನ್ನೊಂದು ರೀತಿಯಾಗಿ ಈ ಡಾಕ್ಟರ್ ಹೇಳಿದಾಗೆ ಒಂದು ಮೆಂಟಲಿ ಪ್ರಿಪೇರ್ ಆಗೋದು ಅಂತ ನಾನು ಮಧ್ಯದಲ್ಲಿ ನನ್ನ ಅನುಭವಕ್ಕೆ ಬಂದಿರೋವಂಥವು ಇವೆಲ್ಲನೂ. ನನಗೂ ಐ ಆಮ್ ಆಲ್ಸೋ ಇಂಟು ಆಸ್ಟ್ರಾಲಜಿ. ನನ್ನ ಕಡೆ ಬರ್ತಾರೆ, ನನ್ನ ಕೆಲಸ ಸಿಕ್ಕಿಲ್ಲ, ಇಷ್ಟೆಲ್ಲ ಓದ್ಕೊಂಡಿದ್ದೀನಿ ಮಾಡಿದ್ದೀನಿ, ಕೆಲಸ ಸಿಗ್ತಾಯಿಲ್ಲ ಅಂತಾರೆ. ಏನೊಂದು ನನಗೆ ಗೊತ್ತಿರೋದು ಹೇಳಿರ್ತೀನಿ, ಯಾವುದೋ ಗ್ರಹಗಳ ತೊಂದರೆ ಇದೆ, ಈ ಶಾಂತಿ ಮಾಡ್ಕೊಳ್ಳಿ ಕೆಲಸ ಆಗುತ್ತೆ ಅಂತ. ಅಕಸ್ಮಾತ್ ಎಲ್ಲ ಶಾಂತಿ ಮಾಡಿದ್ಮೇಲೆ ಕೆಲಸ ಸಿಕ್ಬಿಡುತ್ತೆ, ಸ್ವೀಟ್ ಬಾಕ್ಸ್ ತಂದು ಕೊಡ್ತಾರೆ, ಕೆಲಸ ಸಿಕ್ಬಿಡ್ತು ಅಂತೇಳಿ ಭಾಳ ಸಂತೋಷ. ಆ ದಿನ ಇರುವಂಥ ಉತ್ಸಾಹ ಒಂದು ತಿಂಗಳಲ್ಲಿ ಕಳೆದೋಗುತ್ತೆ. ನಿಜ. ಈ ಬಿಕಾಸ್ ಆಫ್ ಈ ಶಿಫ್ಟ್ಸು, ನನಗೆ ಹಣ ಬೇಕು, ನನಗೆ ಸಂಪಾದನೆ ಮಾಡಬೇಕು ಅಂತಿರೋಂಥ ಉತ್ಸಾಹ, ನನ್ನ ಕೆಲಸ ಸಿಕ್ತು ಅಂತಿರೋ ಉತ್ಸಾಹನ ಕಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಮೊದಲನೇ ದಿನ ಕೆಲಸಕ್ಕೆ ಎಷ್ಟು ಉತ್ಸಾಹ ಹೋಗ್ತಾರೋ ಅದೇ ರೀತಿ ಪ್ರತಿದಿನ ಅದೇ ಉತ್ಸಾಹವನ್ನು ಪ್ರತಿದಿನ ಅದೇ ಉತ್ಸಾಹ ಇರಬೇಕು ಅಂದ್ರೆ ಒಂದಿಷ್ಟು ಯೋಗ ಪ್ರಾಣಾಯಾಮ ಮಾಡಿ ಅಂತ. ಓಕೆ ಸರ್, ಮತ್ತಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.